ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ರಿಯಲ್ ಲವ್ ಸ್ಟೋರಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ಕಥೆಯಲ್ಲಿ ನಾನು ನಿಮಗೆ ತಿಳಿಸುತ್ತಿರುವುದು ಏನೆಂದರೆ, ದುಡ್ಡು ಜೀವನಕ್ಕೆ ಬೇಕು, ಆದರೆ ನಿಜವಾದ ಪ್ರೀತಿ ಮತ್ತು ನಂಬಿಕೆ ಇದ್ದರೆ ಜೀವನ ತುಂಬ ಸುಂದರವಾಗಿರುತ್ತದೆ. ಒಂದು ಪುಟ್ಟ ಹಳ್ಳಿ ಇತ್ತು. ಆ ಹಳ್ಳಿಯಲ್ಲಿ ಒಂದು ಚಿಕ್ಕ ಕುಟುಂಬ ವಾಸವಾಗಿತ್ತು. ಆ ಕುಟುಂಬ ತುಂಬ ಬಡತನದಲ್ಲಿ ಜೀವನ ನಡೆಸುತ್ತಿತ್ತು. ಗಂಡ, ಹೆಂಡತಿ ಮತ್ತು ಅವರಿಬ್ಬರ ಮಕ್ಕಳು, ಒಂದು ಗಂಡು ಮಗು, ಒಂದು ಹೆಣ್ಣು ಮಗು. ಕಾಲ ಕಳೆದಂತೆ ಆ ಹೆಣ್ಣು ಮಗು ಬೆಳೆದು ದೊಡ್ಡವಳಾದಳು. ಅವಳು ಒಬ್ಬ ಹುಡುಗನನ್ನು ಪ್ರೀತಿಸಲು ಶುರು ಮಾಡಿದಳು. ಆದರೆ ಅವರ ಮನೆಯಲ್ಲಿದ್ದ ಬಡತನವನ್ನು ನೋಡಿ ಅವಳ ಮನಸ್ಸಲ್ಲಿ ನಿಧಾನವಾಗಿ ದುಡ್ಡಿನ ಬಗ್ಗೆ ಹೆಚ್ಚು ಆಸೆ ಹುಟ್ಟಿತು. ಜೀವನದಲ್ಲಿ ಶ್ರೀಮಂತಿ ಬದುಕಬೇಕು, ತುಂಬ ಹಣ ಇರಬೇಕು ಎಂಬ ಕನಸುಗಳು ಅವಳ ಮನಸ್ಸಿನಲ್ಲಿ ಬೆಳೆಯತೊಡಗಿದವು. ಆ ಆಸೆ ನಿಧಾನವಾಗಿ ಅವಳ ಜೀವನವನ್ನು ಯಾವ ದಿಕ್ಕಿಗೆ ತೆಗೆದುಕೊಂಡಿತು. ಆ ಹುಡುಗಿ ಬೆಳೆದಂತೆ ಅವಳ ಮನಸ್ಸಿನಲ್ಲಿ ಎರಡು ಭಾವನೆಗಳು ಇದ್ದವು. ಒಂದು ಪ್ರೀತಿ, ಮತ್ತೊಂದು ದುಡ್ಡಿನ ಆಸೆ. ಅವಳು ಪ್ರೀತಿಸಿದ ಹುಡುಗನು ತುಂಬ ಒಳ್ಳೆಯವನಾಗಿದ್ದ, ಆದರೆ ಅವನು ಸಹ ಬಡ ಕುಟುಂಬದವನಾಗಿದ್ದ. ಅವಳಿಗೆ ಕೆಲವೊಮ್ಮೆ ಭಯವಾಗುತ್ತಿತ್ತು. ಒಂದು ದಿನ ಆ ಹುಡುಗನು ಹೇಳಿದ, ನಾವು ಬಡವರಾಗಿದ್ದರೂ ಪರವಾಗಿಲ್ಲ, ನಾನು ಕಷ್ಟಪಟ್ಟು ಕೆಲಸ ಮಾಡುತ್ತೇನೆ, ನಿನ್ನನ್ನು ಖುಷಿಯಾಗಿ ಇಡುತ್ತೇನೆ. ಆ ಮಾತುಗಳು ಕೇಳಿದಾಗ ಹುಡುಗಿಯ ಮನಸ್ಸು ತುಂಬ ಕಲುಷಿತವಾಯಿತು. ಯಾಕೆಂದರೆ ಒಂದು ಕಡೆ ಅವಳಿಗೆ ಆ ಹುಡುಗನ ಮೇಲೆ ತುಂಬ ಪ್ರೀತಿ ಇತ್ತು, ಇನ್ನೊಂದು ಕಡೆ ಅವಳಿಗೆ ದೊಡ್ಡ ಮನೆ, ದುಡ್ಡು, ಸುಖದ ಜೀವನ ಬೇಕೆಂಬ ಆಸೆ ಹೆಚ್ಚಾಗುತ್ತಿತ್ತು. ಸ್ವಲ್ಪ ದಿನಗಳ ನಂತರ ಆ ಹಳ್ಳಿಗೆ ಒಬ್ಬ ಶ್ರೀಮಂತ ವ್ಯಕ್ತಿ ಬಂದ. ಅವನು ಆ ಹುಡುಗಿಯನ್ನು ನೋಡಿ ಇಷ್ಟಪಟ್ಟು ಮದುವೆಯ ಬಗ್ಗೆ ಮಾತನಾಡಲು ಆರಂಭಿಸಿದ. ಆ ಹುಡುಗಿಯ ಕುಟುಂಬ ತುಂಬ ಬಡವರಾಗಿದ್ದರಿಂದ ಅವರು ಸಹ ಆ ವಿಚಾರದ ಬಗ್ಗೆ ಯೋಚಿಸಲು ಆರಂಭಿಸಿದರು. ಈಗ ಆ ಹುಡುಗಿಯ ಮುಂದೆ ದೊಡ್ಡ ಪ್ರಶ್ನೆ ನಿಂತಿತು. ಪ್ರೀತಿಯನ್ನು ಆಯ್ಕೆ ಮಾಡಬೇಕಾ ಅಥವಾ ದುಡ್ಡಿನ ಜೀವನವನ್ನು ಆಯ್ಕೆ ಮಾಡಬೇಕಾ? ಆಕೆ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತಾಳೆ? ಹಳ್ಳಿಗೆ ಬಂದ ಶ್ರೀಮಂತ ವ್ಯಕ್ತಿಯ ಮಾತು ಕೇಳಿದ ಮೇಲೆ ಆ ಹುಡುಗಿ ಕೆಲವು ದಿನ ತುಂಬ ಯೋಚಿಸುತ್ತಿದ್ದಳು. ಒಂದು ಕಡೆ ಅವಳು ಪ್ರೀತಿಸಿದ ಬಡ ಹುಡುಗನ ಸತ್ಯವಾದ ಪ್ರೀತಿ ಇತ್ತು, ಇನ್ನೊಂದು ಕಡೆ ದುಡ್ಡು, ದೊಡ್ಡ ಮನೆ, ಸುಖದ ಜೀವನದ ಆಸೆ ಇತ್ತು. ಒಂದು ದಿನ ಅವಳು ಪ್ರೀತಿಸಿದ ಬಡ ಹುಡುಗನು ಅವಳನ್ನು ಭೇಟಿಯಾಗಿ ಹೇಳಿದ, ನಿನ್ನ ಸಂತೋಷವೇ ನನಗೆ ಮುಖ್ಯ, ನೀನು ಯಾವ ನಿರ್ಧಾರವನ್ನು ತೆಗೆದುಕೊಂಡರೂ ನಾನು ಅದನ್ನು ಗೌರವಿಸುತ್ತೇನೆ ಎಂದು ಹೇಳಿದ. ಆ ಮಾತು ಕೇಳಿದ ಮೇಲೆ ಆ ಹುಡುಗಿಯ ಮನಸ್ಸು ತುಂಬ ಕದಡಿತು. ಅವಳಿಗೆ ಅರಿವಾಯಿತು, ನಿಜವಾದ ಪ್ರೀತಿ ದುಡ್ಡಿಗಿಂತ ದೊಡ್ಡದ್ದು ಎಂದು. ಕೊನೆಗೆ ಆ ಹುಡುಗಿ ಒಂದು ನಿರ್ಧಾರವನ್ನು ತೆಗೆದುಕೊಂಡಳು. ಅದು ಅವಳು ಶ್ರೀಮಂತ ವ್ಯಕ್ತಿಯನ್ನು ತಿರಸ್ಕರಿಸಿ ತನ್ನನ್ನು ನಿಜವಾಗಿ ಪ್ರೀತಿಸಿದ ಆ ಬಡ ಹುಡುಗನನ್ನೇ ಆಯ್ಕೆ ಮಾಡಿಕೊಂಡಳು. ನಂತರ ಇಬ್ಬರು ಹಳ್ಳಿಯಲ್ಲೇ ಸಣ್ಣ ಮನೆಯನ್ನು ಮಾಡಿಕೊಂಡು ಕಷ್ಟಪಟ್ಟು ಕೆಲಸ ಮಾಡಿಕೊಂಡರು. ನಿಧಾನವಾಗಿ ಅವರ ಜೀವನ ಸುಧಾರಿಸಿತು. ಅವರ ಪ್ರೀತಿ ಮತ್ತು ನಂಬಿಕೆಯ ಕಾರಣದಿಂದ ಅವರು ಸಂತೋಷವಾಗಿ ಬದುಕಿದರು. ದುಡ್ಡು ಜೀವನಕ್ಕೆ ಬೇಕು, ಆದರೆ ನಿಜವಾದ ಪ್ರೀತಿ ಮತ್ತು ನಂಬಿಕೆ ಇದ್ದರೆ ಜೀವನ ತುಂಬ ಸುಂದರವಾಗಿರುತ್ತದೆ. ಈ ರೀತಿಯ ಇನ್ನಷ್ಟು ಕಥೆಗಳು ನೋಡಬೇಕೆಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.